ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಅವಲಕ್ಕಿಯಿಂದ ನೈವೇದ್ಯಕ್ಕೆ ಮನೆಯಲ್ಲಿ ಸ್ವೀಟ್ ಏನಾದರೂ ಮಾಡಬೇಕು ಅಂದಾಗ 5 ರಿಂದ 10 ನಿಮಿಷದಲ್ಲಿ ನಾವು ಈಸಿಯಾಗಿ ಈ ಸ್ವೀಟನ್ನು ಮಾಡ್ಕೋಬೋದು. ಇದಕ್ಕೆ ನಾನು ಸ್ಟವ್ ಹಚ್ಚಿ ಬಾಣಲೆ ಇಟ್ಕೊಂಡಿದ್ದೀನಿ. ಚಿಕ್ಕದೊಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದ್ದೀನಿ. ತುಪ್ಪ ಎಷ್ಟು ಜಾಸ್ತಿ ಹಾಕಿದ್ರು ಟೇಸ್ಟ್ ತುಂಬ ರುಚಿಯಾಗಿರುತ್ತೆ. ಮೊದಲಿಗೆ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿನ ಹುರ್ಕೋತಾ ಇದ್ದೀನಿ. ನಾವು ಬಾದಾಮಿ, ಡ್ರೈ ಫ್ರೂಟ್ಸ್ ಏನಿದ್ರು ಅದನ್ನೆಲ್ಲ ಹಾಕೋಬಹುದು. ಈ ಸ್ವೀಟ್ಗೆ ಟೇಸ್ಟ್ ತುಂಬ ರುಚಿಯಾಗಿರುತ್ತೆ. ಬಾದಾಮಿ, ಪಿಸ್ತಾ ಕೂಡ ಹಾಕೋಬಹುದು. ಮೊದಲಿಗೆ ಗೋಡಂಬಿನ ಬ್ರೌನ್ ಕಲರ್ ಆಗೋರ್ಗು ಹುರ್ಕೊಂಡಾದ್ಮೇಲೆ ನಾನು ಅದ್ರ ಜೊತೆಗೆ ದ್ರಾಕ್ಷಿ ಹಾಕ್ಕೊಂಡು ಆ ಬಿಸಿನಲ್ಲೇ ತುಪ್ಪದಲ್ಲಿ ಹುರ್ಕೋಬೇಕು. ದ್ರಾಕ್ಷಿ ಗೋಡಂಬಿನ ಹುರ್ಕೊಂಡಾದ್ಮೇಲೆ ಅದನ್ನ ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಎತ್ತಿಟ್ಕೋತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಗಟ್ಟಿ ಅವಲಕ್ಕಿ 1 ಕಪ್ ಅಷ್ಟು ತೊಗೊಂಡಿದ್ದೀನಿ. ಅವಲಕ್ಕಿನ ನಾವು ಮೊದಲೇ ಕ್ಲೀನ್ ಮಾಡಿ ಇಟ್ಕೋಬೇಕು. ಕೆಲವು ಸಲ ಅದರಲ್ಲಿ ಡಸ್ಟ್ ತುಂಬ ಇರುತ್ತೆ, ಸೊ ಅದಕ್ಕೆ ನಾವು ಕ್ಲೀನ್ ಮಾಡಿ ಅವಲಕ್ಕಿನ ಎತ್ತಿಟ್ಕೋಬೇಕು. ನಾನಿಲ್ಲಿ ಚಿಕ್ಕದಾಗಿ ಮಾಡ್ತಾ ಇರೋದ್ರಿಂದ ಚಿಕ್ಕದಾಗಿ 1 ಕಪ್ ಅಷ್ಟು ತೊಗೊಂಡಿದ್ದೀನಿ ಅಷ್ಟೇ. ನೋಡಿ, ದ್ರಾಕ್ಷಿ ಗೋಡಂಬಿನ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಹುರ್ಕೊಂಡಿದ್ದಾಯಿತು. ಇದನ್ನು ಸಪ್ರೇಟಾಗಿ ತೆಗೆದು ನಾನು ಒಂದು ಬಟ್ಲಿಗೆ ಹಾಕೋತಾ ಇದ್ದೀನಿ. ಅದೇ ತುಪ್ಪದಲ್ಲಿ ಈಗ ನಾನು ತೊಗೊಂಡಿರೋ 1 ಕಪ್ ಅಷ್ಟು ಅವಲಕ್ಕಿನ ಹಾಕಿ ಹುರ್ಕೋತಾ ಇದ್ದೀನಿ. ಅವಲಕ್ಕಿನ ತುಂಬ ಹೊತ್ತು ಹುರ್ಕೋಬಾರ್ದು, 1-2 ಸೆಕೆಂಡ್ ಹುರ್ಕೊಂಡ್ರೆ ಸಾಕು, ಅದು ಬಿಸಿ ಆಗೋವರೆಗೂ. 1 ಕಪ್ ಅವಲಕ್ಕಿಗೆ 1 ಕಪ್ ಅಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ನಾವು ಬೇಕಂದರೆ ಹೆಸರುಬೇಳೆ ಕ್ವಾಂಟಿಟಿನ ಕಮ್ಮಿ ಆದರೂ ಮಾಡ್ಕೋಬೋದು. ನಾನು ಇಲ್ಲಿ 1 ಕಪ್ ಅಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ನಾವು ಅರ್ಧ ಕಪ್ಪು ಹೆಸರುಬೇಳೆ ತೊಗೊಂಡ್ರೆ ಅರ್ಧ ಕಪ್ ಅಷ್ಟು ಅವಲಕ್ಕಿ ಸಮ ಪ್ರಮಾಣದಲ್ಲಿ ತೊಗೊಂಡು ನಾವು ಹುರ್ಕೋತಾ ಇದ್ದೀನಿ. ಸ್ವಲ್ಪ ಬಿಸಿ ಆದರೆ ಸಾಕಿದ್ದು. ಬಿಸಿ ಆದಮೇಲೆ ಇದಕ್ಕೆ ನಾನಿಲ್ಲಿ 1:4 1 ಕಪ್ ಅಷ್ಟು ನಾವು ಹೆಸರುಬೇಳೆ ಮತ್ತು ಅವಲಕ್ಕಿ ತೊಗೊಂಡಿದ್ರೆ 4-5 ಕಪ್ ಅಷ್ಟು ಹಾಲಲ್ಲೇ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ನಾವು ಬೇಕು ಅಂದರೆ ಇದನ್ನು ಫಸ್ಟೇ ಬೇಯಿಸ್ಬಿಟ್ಟು ಆಮೇಲೇನು ಸಹ ಹಾಲನ್ನು ಹಾಕೋಬೋದು. ಹಾಲಲ್ಲೇ ಅವಲಕ್ಕಿ ಮತ್ತು ಹೆಸರುಬೇಳೆನ ಬೇಯಿಸೋದ್ರಿಂದ ಟೇಸ್ಟ್ ತುಂಬ ರುಚಿಯಾಗಿರುತ್ತೆ. ಅವಲಕ್ಕಿ ಮತ್ತು ಹೆಸರುಬೇಳೆ ಬೇಯಿಸ್ತಾ ತುಂಬ ಗಟ್ಟಿ ಅನಿಸಿದ್ರೆ ನಾವು ಬೇಕು ಅಂದರೆ ಇನ್ನೊಂದು 2 ಕಪ್ ಹಾಲನ್ನು ಕಾಯಿಸ್ಕೊಂಡು ಅದನ್ನು ಹಾಕ್ಕೊಂಡ್ರೆ ಸ್ವಲ್ಪ ನೀರಾಗುತ್ತೆ. ತುಂಬ ಗಟ್ಟಿ ಆಯಿತು ಅನಿಸಿದ್ರೆ ನಾನಿಲ್ಲಿ ಒಂದು 4 ಕಪ್ ಅಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನಿಲ್ಲಿ ಒಂದು ಅರ್ಧ ಕಪ್ ಅಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಬೇಯಿಸ್ಕೊತೀನಿ. ಒಂದು 5-10 ನಿಮಿಷ ನಾವು ಬೇಯಿಸ್ಕೊಂಡ್ರೆ ಅವಲಕ್ಕಿ ಮತ್ತು ಹೆಸರುಬೇಳೆ ಚೆನ್ನಾಗಿ ಬೇಯುತ್ತೆ. ಅವಲಕ್ಕಿ ಮತ್ತು ಹೆಸರುಬೇಳೆ ಬೆಂದಮೇಲೆ ನೋಡಿಕೊಂಡು ತುಂಬ ಗಟ್ಟಿ ಆಯಿತು ಅನಿಸಿದ್ರೆ ನೀವು ಬಿಸಿ ಹಾಲನ್ನು ಹಾಕೋಬೋದು. ಇಲ್ಲ ಅಂದರೆ ನೋಡಿ, ಈ ಹದಕ್ಕಾದ್ಮೇಲೆ ನಾನಿಲ್ಲಿ ಒಂದು 2-3 ಏಲಕ್ಕಿನ ಪುಡಿ ಮಾಡಿ ಲಾಸ್ಟಲ್ಲಿ ಹಾಕೋತಾ ಇದ್ದೀನಿ. ಮತ್ತು ಹಾಲಲ್ಲಿ ಅವಲಕ್ಕಿ ಹೆಸರುಬೇಳೆ ಬೆಂದ ಮೇಲೆ ಇದಕ್ಕೆ ನಾನು 1 ಕಪ್ ಅಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ. ನಾವು 1 ಕಪ್ಪು ಹೆಸರುಬೇಳೆ ಮತ್ತು ಅವಲಕ್ಕಿ ಹಾಕಿರೋದ್ರಿಂದ ನೋಡಿಕೊಂಡು ನಾವು ಅದಕ್ಕೆ 1 ಕಪ್ ಅಷ್ಟು ಬೆಲ್ಲ ಹಾಕೋಬೇಕು. ಅವಲಕ್ಕಿ ಹೆಸರುಬೇಳೆ 2 ಬೇಯಿಸ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ಹಾಲಿಗೆ ನಾನಿಲ್ಲಿ ಬೆಲ್ಲ ಹಾಕ್ಕೋತಾ ಇದ್ದೀನಿ. ಬೆಲ್ಲ ಹಾಕಿ ಪುಡಿ ಮಾಡ್ಕೊಂಡಿರೋದ್ರಿಂದ 1 ಕುದಿ ಕುದಿಸ್ಕೊಂಡ್ರೆ ಸಾಕು, ಬೆಲ್ಲ ಕರಗೋಗುತ್ತೆ. ಸೊ ಬೆಲ್ಲನ ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಒಳ್ಳೆಯದು. ನಾವು ಸ್ಟಾರ್ಟಿಂಗೇ ಬೆಲ್ಲ ಹಾಕ್ಬಿಟ್ರೆ ಕೆಲವು ಸಲ ಹಾಲು ಒಡೆದೋಗ್ಬಿಡುತ್ತೆ. ಸೊ ಅದಕ್ಕೆ ನಾವು ಹೆಸರುಬೇಳೆ ಮತ್ತು ಅವಲಕ್ಕಿನ ಹಾಲಲ್ಲಿ ಬೇಯಿಸ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ಬೆಲ್ಲ ಹಾಕಿ ಒಂದು 2 ಕುದಿ ಬರೋರು ಕುದಿಸ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡ್ರೆ ಅವಲಕ್ಕಿ ಪಾಯಸ ರೆಡಿ ಆಗುತ್ತೆ. ಸರಿ, ನಾವು ಹುರಿದಿಟ್ಕೊಂಡಿರೋ ದ್ರಾಕ್ಷಿ ಗೋಡಂಬಿನ ಸೇರಿಸ್ಕೋಬೇಕು. ಸ್ವೀಟ್ ಕಮ್ಮಿ ಆಯಿತು ಅನಿಸಿದ್ರೆ ನೀವು ಬೇಕು ಅಂದರೆ ಸಕ್ಕರೆ ಅಥವಾ ಬೆಲ್ಲನ ಪುಡಿ ಮಾಡಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ರುಚಿಕರವಾದ ಅವಲಕ್ಕಿ ಪಾಯಸ ರೆಡಿ ಆಗುತ್ತೆ. ಇದು ಕೃಷ್ಣನಿಗೆ ಅವಲಕ್ಕಿ ಅಂದರೆ ತುಂಬ ಇಷ್ಟ. ನಾವು ಕೃಷ್ಣ ಜನ್ಮಾಷ್ಟಮಿ ದಿವಸ ಆಗಲಿ ಅಥವಾ ಬೇರೆ ಹಬ್ಬಗಳಲ್ಲಿ ನಾವು ಒಂದು 5 ನಿಮಿಷದಲ್ಲಿ ಬೇಗ ಮಾಡಬೇಕು ಅನ್ನಿಸಿದಾಗ ಈ ರೀತಿ ನಾವು ಅವಲಕ್ಕಿ ಪಾಯಸನ ಮಾಡ್ಕೋಬೋದು. ಲಾಸ್ಟಲ್ಲಿ ಪಾಯಸಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಕ್ಕತ್ ಟೇಸ್ಟಿಯಾದ ರುಚಿಕರವಾದ ಮತ್ತು ಆರೋಗ್ಯಕರವಾದ ಅವಲಕ್ಕಿ ಹೆಸರುಬೇಳೆ ಪಾಯಸ ರೆಡಿ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.